ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಶಾಲೆ. ಶಾಲೆಗೆ ಈಗಲೂ ತ್ಯಾಪೆ ಹಚ್ಚುತ್ತಲೇ ಇದ್ದಾರೆ. ಭಯದಲ್ಲಿಯೇ ಪಾಠ ಮಾಡಬೇಕು, ಕೇಳಬೇಕು. ಎಸ್, ಇದು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1880ರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ. ಹೊರಗಡೆಯಿಂದ ನೋಡಿದ್ರೆ ಗೋಡೆ ಅಲ್ಲಲ್ಲಿ ಬಿರುಕು, ಮರದ ಹಲಗೆಗಳು ಪೀಸ್ ಪೀಸ್. ಶಾಲೆ ಒಳಗೆ ಹೋಗಿ ತಲೆ ಎತ್ತಿ ನೋಡಿದ್ರೆ ಅಲ್ಲಲ್ಲಿ ಹಂಚು ಸೀಳು, ಹಂಚು ತೆಗೆದು ಬೇಕಾಬಿಟ್ಟಿ ಹಾಕಿರೋ ತಗಡಿನ ಶೀಟು. ಈ ಶಾಲೆಯಲ್ಲಿ ಇದೀಗ 155 ಹೆಣ್ಣು ಮಕ್ಕಳು ಓದ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಸುಮಾರು 1880 ಇಸ್ವಿಯಲ್ಲಿ ಸ್ಥಾಪನೆ ಆದ ಸ್ಕೂಲ್ ಇದು. ಸುಮಾರು 144 ವರ್ಷ ಸರಾಸರಿ ಆಗಿರ್ಬೋದು. ಆದರೆ ಇಲ್ಲಿ ಅನೇಕ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆಯಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲವರೆಲ್ಲ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಶತಮಾನ ಕಂಡ ಶಾಲೆಯ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ ಮಾಡಿಲ್ಲ. ನಾವು ಬಂದಿಲ್ಲಿ 10 ವರ್ಷ ಆಯ್ತು. ಈಗ ಇದ್ರ ಹಿಂದೆ ಸಾಕಷ್ಟು ಜನ ಮುಖ್ಯೋಪಾಧ್ಯಾಯರು ಇಲ್ಲಿ ಕೆಲಸ ನಿರ್ವಹಿಸಿ ಹೋಗ್ಯಾರ. ಮೊದಲು 1997ರವರೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಎರಡೂ ಕೂಡೇ ಶಾಲೆಗಳು ಪ್ರಾರಂಭ ಆಗ್ತಿವೆ. 97ರಲ್ಲಿ ಹೆಣ್ಮಕ್ಳ ಶಾಲೆ ಬೇರೆ, ಗಂಡು ಮಕ್ಕಳ ಶಾಲೆ ಬೇರೆಯಾಗಿ ಬೇರ್ಪಟ್ಟು ಈಗ ಸುಮಾರು ನಮ್ಮ ಗಂಡು ಮಕ್ಕಳ ಶಾಲೆಯಲ್ಲಿ 112 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ ಶಾಲೆಯಲ್ಲಿ 155 ಜನ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಿಂದ ಸರ್ಕಾರದಿಂದ ದೊರೆತಕ್ಕಂಥ ಬಿಲ್ಡಿಂಗ್ಗಳಿಗೆ ಸುಮಾರು ನೂರಾರು ವರ್ಷಗಳ ಹಿಂದಿನ ಕಟ್ಟಡ ಇರುವುದರಿಂದ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗ್ತೈತಿ. ಆಮೇಲೆ ರಿಪೇರಿಗಳಾದರೂ ಮೈನರ್ ರಿಪೇರಿಗಳನ್ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯ ಆಕೈತಿ. ನಾವು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಇದನ್ನು ತಂದರೂ ಕೂಡ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದಕ್ಕಾಗಿ ಇದರ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಸಲುವಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಟ್ಟಡಗಳನ್ನ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ SDMC ಅವ್ರ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಈ ಪುರಾತನ ಶಾಲೆಗೆ 7 ಶಾಲಾ ಕಟ್ಟಡಗಳಿವೆ. ಆದ್ರೆ ಜೋರಾಗಿ ಒಂದು ಅಡ್ಡ ಮಳೆ ಸುರಿದ್ರೆ ಸಾಕು, ಮಳೆ ನೀರು ಸೋರಿ ಶಾಲೆ ಆವರಣ ಸಂಪೂರ್ಣ ರಾಡಿಯಾಗಿ ಬಿಡುತ್ತೆ. ಓದೋಕೆ ಆಗ್ಲಿ ಬರೆಯೋಕೆ ಆಗ್ಲಿ ಭಯ ಆಗತ್ತಂತೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋ ಭಯ ಮಕ್ಕಳದ್ದು ಹಾಗೂ ಪೋಷಕರದ್ದು. ಶಾಲೆ 1880 ಇಸ್ವಿದಾಗ ಸ್ಟಾರ್ಟ್ ಆಗಿದ್ರಿ. ಈಗ 140 ವರ್ಷ ಆಗ್ತಾ ಬಂತ್ರಿ. ಇಲ್ಲಿ ತನಕ ಇನ್ನೂ ಶಾಲೆ ಸರ್ಕಾರ ವತಿಯಿಂದ ಯಾವುದೂ ಸುಧಾರಣೆ ಆಗಿಲ್ಲ. ಇದ್ರ ಬ್ರಿಟಿಷ್ ಕಾಲದಾಗ ಇದ್ದಿದ್ದರಿಂದ ಹಂಗೆ ಮುಂದುವರ್ಕೊಂಡು ಬಂದೈತಿ. ಮತ್ತು ಶಿಕ್ಷಣ ಇಲ್ಲಿ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗೋದೈತಿ. ಉನ್ನತ ಹುದ್ದೆದಾಗ ಹುಡುಗರು ಹೋಗಿದವ್ರು ಇಲ್ಲಿಂದ ಕಲಿತೆ. ಆದರೆ ಸರ್ಕಾರದಿಂದ ಒಳ್ಳೆಯ ಸ್ಕೂಲ್ಗೆ ಏನು ಬೇಕು ಬಿಲ್ಡಿಂಗ್ ಆದಿದ್ದು ಏನು ಆಗಿಲ್ಲ. ಅದು ಆಗಬೇಕಂತ ನಮ್ಮ ಅನಿಸಿಕೆ ಐತಿ. ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೆವು ಕಡೆ ಮಾಸ್ತರ್ ಕಡೆ ಹೇಳಿಸಿ. ನಾವು ಅರ್ಜಿ BO ಸಾಹೇಬ್ರಿಗೆ ಕೊಟ್ಟಿದ್ದೆವು. BO ಸಾಹೇಬ್ರು ಬಂದು ಒಂದು ಸ್ವಲ್ಪ ನೋಡಿ ಹೋಗಿದ್ದಾರೆ. ಆದರೆ ಇನ್ನೂ ಏನೇನು ಕೆಲಸ ಆಗಬೇಕು, ಸುಧಾರಣೆ ಆಗಬೇಕು ಮಕ್ಕಳ ಹಿತದೃಷ್ಟಿಯಿಂದ, ಅವು ಆಗಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಚೆಲ್ಲ ಒಳಗೆಲ್ಲ ಸೋರ್ತಿತ್ತು, ಹಂಚೆಲ್ಲ ಹೊಡೆದವ್ರಿ. ಆದರೂ ಸ್ವಲ್ಪ ಮೈನರ್ ಕೆಲಸ ಮಾಡಿದ್ದಾರೆ. ಕೆಲಸ ಹಂಚು ಹಾಕೋದು ಮಾಡೋದು ಮಾಡಿದ್ದಾರೆ. ಮೊದಲಿನ ಕಟ್ಟಿಗೆಲ್ಲ ಹುಳ್ತಿದ್ದಾವೆ ಮಾಡಿದಾವೆಲ್ಲ ಅನಾಹುತ ಆಗಬಾರ್ದಂತ ಸರ್ಕಾರ ಸ್ವಲ್ಪ ಈ ಕಡೆ ನಿರ್ಲಕ್ಷ್ಯ ವಹಿಸಿ ಗಮನ ಕೊಡಬೇಕಂತ ನಾನು ಅನಿಸಿಕೆ ರೀ. ಆದಷ್ಟು ಬೇಗ ಎಲ್ಲ ಊರಾಗ ಹೊಸ ಶಾಲೆಗಳು ಆಗಿದಾವೆ. ಆ ಪ್ರಕಾರ ನಮ್ಮ ಊರಾಗೂ ಹೊಸ ಬಿಲ್ಡಿಂಗ್ ಆಗಬೇಕು, ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇವರು. ಅದಕ್ಕೆ ಉನ್ನತ ಶಿಕ್ಷಣ ಇನ್ನೂ ಕೂಡ ಹಂಗೆ ಅನುಕೂಲ ಮಾಡಿ ಕೊಡಬೇಕು ಸರ್ಕಾರದವರ ನಂದು ಬೇಡಿಕೆ ಇದೆ. ಶಾಲಾ ಕಟ್ಟಡ ಇಷ್ಟೊಂದು ಶಿಥಿಲಗೊಂಡ್ರೂ ಯಾರು ಕ್ಯಾರೆ ಅಂತಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಕಾದ್ ನೋಡ್ಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿಪರೀತ ಗಾಳಿಗೆ ಭತ್ತದ ಪೈರು ನೆಲಕ್ಕುರುಳಿದೆ. ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕಟಾವಿಗೆ ಬಂದಿದ್ದ ಬೆಳೆ ನಾಶ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಬಳ್ಳಾರಿಯ ತೆಕ್ಕಲಕೋಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ನಿಟ್ಟೂರು, ಉಡೇಗೊಳ, ದರೂರು, ಬಲಕುಂದಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭತ್ತ ಸರ್ವನಾಶ ಆಗಿದೆ. ಲಕ್ಷಾನುಗಟ್ಟಲೆ ಸಾಲ ಸೂಲ ಮಾಡಿ ತಮ್ಮ ಹೊಲದಲ್ಲಿ ಭತ್ತದ ಪೈರನ್ನ ಮಾಡಿದ್ರು. ಆದರೆ ಇನ್ನೇನು ಭತ್ತ ಕೈ ಸೇರಬೇಕು ಅನ್ನೋಷ್ಟರಲ್ಲಿ ವಿಪರೀತ ಗಾಳಿಯಿಂದಾಗಿ ಎಲ್ಲವೂ ಕೂಡ ನೆಲ ಕಚ್ಚಿದೆ. ನೋಡಿ, ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಪರೀತ ಗಾಳಿಗೆ ಯಾವ ರೀತಿ ಭತ್ತದ ಪೈರು ನೆಲ ಕಚ್ಚಿದೆ ಅಂತ ಹೇಳಿ. ರೈತರಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಈ ರೀತಿ ಸಮಸ್ಯೆ. ಸರ್ಕಾರ ರೈತರ ಈ ಸಮಸ್ಯೆಯನ್ನು ನೋಡಬೇಕು. ಅವರಿಗೆ ಪರಿಹಾರವನ್ನು ನೀಡಿದಾಗ ಮಾತ್ರ ರೈತ ಬದುಕ್ತಾನೆ. ಇಲ್ಲ ಅಂತಂದರೆ ಇದೇ ರೀತಿ ಸಮಸ್ಯೆಯಲ್ಲಿ ರೈತ ಕಂಗಾಲಾಗಿ ಹೋಗ್ತಾನೆ, ಆತಂಕಿತನಾಗ್ತಾನೆ.
ಬಳ್ಳಾರಿ ಜಿಲ್ಲೆಯ ಹಲವು ಕಡೆ ಈಗ ಸದ್ಯಕ್ಕೆ ಇದೇ ರೀತಿಯ ಸಮಸ್ಯೆ. ವಿಪರೀತ ಗಾಳಿ. ನಿಟ್ಟೂರು, ಉಡೇಗೋಳ, ದರೂರು, ಬಲಕುಂದಿ ಈ ಎಲ್ಲ ಗ್ರಾಮದಲ್ಲಿ ರೈತರ ಭತ್ತದ ಬೆಳೆ ಸರ್ವನಾಶವಾಗಿ ಹೋಗಿದೆ. ಸಾಕಷ್ಟು ತೊಂದರೆಯನ್ನ ರೈತ ಈಗ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರಕ್ಕೆ ಕುಂದಾನಗರಿ ಅನ್ನದಾತರು ಸೆಡ್ಡು ಹೊಡೆದಿದ್ದಾರೆ. ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿಕೊಂಡಿದ್ದಾರೆ. ರೈತರು ಸವದತ್ಯ ಬಾಳೆಕುಂದರ್ಗಿ ಕಾಲುವೆಯ ರಸ್ತೆ ರಿಪೇರಿ ಮಾಡಿಕೊಂಡಿದ್ದಾರೆ. ರಸ್ತೆ ದುರಸ್ತಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಅನ್ನದಾತರು ತಮ್ಮ ಮನವಿಗೆ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಅಧಿಕಾರಿಗಳು ಕೂಡ ಏನು ಕೂಡ ಸ್ಪಂದಿಸಲಿಲ್ಲ. ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಸಿಡಿಮಿಡಿಗೊಂಡು ತಾವೇ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅನುದಾನ ಇಲ್ಲ ಅಂತ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ರು. ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ರೈತ ಕುಟುಂಬಗಳು ಪರದಾಡ್ತಾ ಇದ್ವು. ಹಾಗಾಗಿ ಈಗ ಸರ್ಕಾರಕ್ಕಾಗಿ ಕಾಯದೆ ತಾವೇ ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾನೆ ಮತ್ತೊಂದು ಕಡೆ ತಾವೇ ಖುದ್ದಾಗಿ ನಿಂತು ರಸ್ತೆ ದುರಸ್ತಿ ಕಾರ್ಯ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಬೆಳಗಾವಿಯ ಗ್ರಾಮಸ್ಥರು ಸರ್ಕಾರಕ್ಕೆ ಸಡ್ಡು ಹೊಡೆದಿದ್ದಾರೆ. ಎಲ್ಲವನ್ನೂ ಸರ್ಕಾರ ಮಾಡಲಿ ಅಂತ ಕಾಯ್ತಾ ಕೂತಿಲ್ಲ ಇಲ್ಲಿನ ಗ್ರಾಮಸ್ಥರು. ಮಾಡೋಷ್ಟು ಸರಿ ಮನವಿ ಮಾಡಿಕೊಂಡ್ರು. ಸರ್ಕಾರ ಅಧಿಕಾರಿಗಳು ಇದಕ್ಕೆ ಅನುದಾನ ಇಲ್ಲ ಅಂತ ಸ್ಪಂದಿಸದೇ ಇದ್ದಾಗ ತಾವೇ ಎಲ್ಲ ಕೈಯಿಂದ ಹಣ ಹಾಕಿ ರಸ್ತೆ ದುರಸ್ತಿ ಕಾರ್ಯ ಮಾಡ್ಕೊಂಡಿದ್ದಾರೆ. ಬೆಳೆ ಸಾಗಿಸೋದಕ್ಕೆ, ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ರೈತ ಕುಟುಂಬಗಳು ತಾವೇ ಇನಿಷಿಯೇಟಿವ್ ತಗೊಂಡು ರಸ್ತೆ ನಿರ್ಮಾಣ ಕಾರ್ಯ ಮಾಡ್ಕೊಂಡಿದ್ದಾರೆ. ವರ್ಷಗಳಿಂದ ಈ ರಸ್ತೆ ನೆಲಗುದಿ ಬಿದ್ದಿತ್ತು. ಈ ಕಾರಣಕ್ಕಾಗಿ ನಮ್ಮ ರೈತರನ್ನ ಏನು ಮಾಡಿದ್ರು, ಒಂದು 15 ತಿಂಗಳ ಗಂಟ್ಲೆ 2-3 ತಿಂಗಳ ಗಂಟ್ಲೆ ಡಿಸ್ಕಷನ್ ಮಾಡಿ ಕೆಲವೊಂದು ಹುಡುಗರು ಭಾಳ ಪ್ರಯತ್ನದೊಳಗೆ ಮಾಡಿ ಏನು ಮಾಡಿದ್ರು ಅಂದ್ರೆ ಒಂದು ಹಂತಕ್ಕೆ ತೊಗೊಂಬಂದಿಟ್ರು. ಏನಾದರೂ ಮಾಡಿ ನಾವು ಏನೋ ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ನಮಗೆ ಊಟ ಮಾಡೋಕ್ಕಾಕೈತಿ. ಇದು ಭ್ರಷ್ಟ ಸರ್ಕಾರ, ರಾಜ್ಯಗೆಟ್ಟ ಸರ್ಕಾರ. ಇದ್ರೊಳಗೆ ಏನು ಗಂಧ ಐತೋ ಇಲ್ಲೋ ಗೊತ್ತಿಲ್ಲ. ನಾವ ಬೆಳೆಯುವಂಥ, ನಾವ ದುಡ್ಡು ಹಾಕಿ ನಾವ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ. ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ, ಸಾಕಷ್ಟು ಬಾರಿ ಅದನ್ನೇನು ದಾಖಲಾತಿಗಳು ತಂದು ನಾವು ಮಾಡೋಣ ಅಂತ ಕೇಸ್ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿವಸ ಪೂಜಾ ಮಾಡಿ ಈ ರಸ್ತೆ ಪ್ರಾರಂಭ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಟೀಮ್ನ ಹಾವಳಿ ಹೆಚ್ಚಾಗ್ತಾ ಇದೆ. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ರೈತರ ಬೆಳೆಗಳು ನಾಶವಾಗಿ ಹೋಗಿದೆ. ಹಾನಿ ಪ್ರದೇಶಕ್ಕೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸೂಕ್ತ ಪರಿಹಾರವನ್ನ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಕಾಡಾನೆಗಳು ಬೀಡು ಬಿಟ್ಟಿರುವಂತಹ ಪ್ರದೇಶದಲ್ಲಿ ವಿದ್ಯುತ್ ಕಟ್ ಮಾಡಲಾಗಿದೆ. ಕರೆಂಟ್ ಕಟ್ ಮಾಡಿದ್ದಕ್ಕೆ ಮೆಸ್ಕಾಂ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಬೀಟಮ್ಮ ಗ್ಯಾಂಗ್ ಹಾವಳಿಯಿಂದ ನಾವು ಪಾರಾಗಬೇಕು ಅಂತಂದ್ರೆ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಮತ್ತೆ ರೈತರಿಗೆ ನೀವು ಕೂಡ ಕಷ್ಟ ಕೊಟ್ಟರೆ ರೈತರು ಎಲ್ಲಿ ಹೋಗಬೇಕು ಅನ್ನೋಂಥ ಪ್ರಶ್ನೆಯನ್ನ ರೈತರು ಮಾಡಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊದಲಿನಿಂದನೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಕಾರಣ ರೈತರು ಕಂಗಾಲಾಗಿದ್ದಾರೆ, ಆತಂಕಕ್ಕೀಡಾಗ್ತಾ ಇದ್ದಾರೆ. ಈಗಲಾದರೂ ಎಚ್ಚೆತ್ಕೊಳ್ಳಿ, ನಮಗೆ ಈ ರೀತಿಯ ಸಮಸ್ಯೆ ಏನಿದೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ, ನಮ್ಮನ್ನ ಈ ರೀತಿಯ ಸಮಸ್ಯೆಯಿಂದ ಪಾರು ಮಾಡಿ ಅಂತ ರೈತರು ಕೇಳ್ಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ಶಾಸಕ ತಮ್ಮಯ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಖುದ್ದು ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು
ಆ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಬರುವ ಅಧಿವೇಶನದಲ್ಲಿ ಏನು ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ, ಆ ಅಧಿವೇಶನದಲ್ಲಿ ಈ ಬಗ್ಗೆ ನಾನು ಚರ್ಚೆಯನ್ನು ಮಾಡಿ ಸೂಕ್ತ ಪರಿಹಾರವನ್ನು ನೀಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಆ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ನಾವಿಲ್ಲಿ ಸಿದ್ಧಾರ್ಥ ಹಾಸ್ಪಿಟ್ಲ್ ಒಂದಿದೆ ನೋಡ, ಎಲ್ಲಿದೆ ದೊಡ್ಡದು ಚಿಕ್ಕದು? ಭೀಮಾ ನೋಡಿಲ್ಲ. ಹಾಂ, ನಾವಿಲ್ಲಿ ಸಿದ್ಧಾರ್ಥ ಹಾಸ್ಪಿಟ್ಲ್ ಒಂದಿದೆ ನೋಡ, ಎಲ್ಲಿದೆ ದೊಡ್ಡದು ಚಿಕ್ಕದು? ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ನ